ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಇದು. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಪರಿಷ್ಕೃತ ದರ ಜಾರಿಯಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ನ್ಯೂಸ್ 18ಗೆ ಬಿಎಂಆರ್ಸಿಎಲ್ ಪಿಆರ್ಒ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೋಮವಾರದಿಂದ ಏರಿಕೆ ಆಗುವಂತ ಟಿಕೆಟ್ ದರವನ್ನ ಮಾಡೋದಿಲ್ಲ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು ನಿನ್ನೆ ಸಂಸದ. ನಾಳೆಯಿಂದ 5% ದರ ಏರಿಕೆ ಫಿಕ್ಸ್ ಆಗಿದೆ. ದರ ಏರಿಕೆ ಕೈ ಬಿಡಲು ಆದೇಶ ಬಂದಿಲ್ಲ ನಮಗಿನ್ನು ಅಂತ ಹೇಳಿದ್ದ. ಕೇಂದ್ರ ಸರ್ಕಾರದಿಂದ ಯಾವುದೇ ನಿರ್ದೇಶನ ಬಂದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ಬಿಎಂಆರ್ಸಿಎಲ್. ನ್ಯೂಸ್ 18ಗೆ ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ಕೊಟ್ಟಂತ ಹೇಳಿಕೆ ಇದು. ಸೊ ಅಂದುಕೊಂಡಂಗೆ 5% ದರ ಏರಿಕೆ ಆಗೋದು ಫಿಕ್ಸ್. ಇದನ್ನ ಸ್ಟಾಪ್ ಮಾಡೋದಾಗ್ಲಿ ಅಂದ್ರೆ ತಾತ್ಕಾಲಿಕವಾಗಿ ಅಥವಾ ಸಂಪೂರ್ಣವಾಗಿ ತಳ್ಳಿ ಹಾಕೋಕ್ಕಾಗ್ಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ನಿರ್ದೇಶನ ನಮಗೆ ಬಂದಿಲ್ಲ ಅಧಿಕೃತವಾಗಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಂದ್ರೆ ಏನು ಅಂತ ಅವ್ರು ಏನ್ ಹೇಳ್ತಾರೋ ಹಂಗೆ ತಾನೇ ನಮ್ದುನು. ನಮ್ಗೇನು ಇಲ್ಲಪ್ಪ, ನಮ್ಗಂತೂ ಇನ್ಫಾರ್ಮೇಶನ್ ಇವಾಗ ತನಕ ಯಾವ್ದು ಬಂದಿಲ್ಲ. ಏನೋ ಅದೇ ಡೈರೆಕ್ಟಿವ್ಸ್ ಅಥವಾ ಆದೇಶಗಳು ಯಾವ್ದು ಬಂದಿಲ್ಲ. ಓಕೆ, ಹಾಗಾದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಇರುತ್ತೆ ಹಾಗಾದ್ರೆ ಹೈಕು. ಅದನ್ನ ಇರುತ್ತೆ ಅಂತ ಇವಾಗ ಹೇಳ್ತೀರಾ? ಆದೇಶ ಅವ್ರು ಹೇಳೋ ಪ್ರಕಾರ ಇಲ್ಲ ಅದ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಆಮೇಲೆ ನಾನೇನ್ ಹೇಳಿ ಅದಕ್ಕೆ? ಸರಿ ಸರಿ, ನಿಮ್ಮ ಪ್ರಕಾರ ನಿಮ್ಮ ಮೊದಲು ನಮ್ಗೆ ಅಷ್ಟೇಪ್ಪ ನಾನು ಹೇಳೋದು. ನಮ್ಗೆ ಇದುವರೆಗೂ ಯಾವುದೇ ಸೂಚನೆಗಳು ಅಥವಾ ಯಾವ್ದೇ ಡೈರೆಕ್ಟರ್ಸ್ ಬಂದಿಲ್ಲಪ್ಪ, ಅಷ್ಟೇ. ಹಾಗಾದ್ರೆ ಮೆಟ್ರೋ ದರ ಏರಿಕೆ ತಡೆಯುವಲ್ಲಿ ಬಿಜೆಪಿ ಫೇಲ್ ಆಗ್ಬಿಡುತ್ತಾ? ಕೇಂದ್ರ ಸರ್ಕಾರದ ಜೊತೆ ಮಾತಾಡಿದ್ದೀನಿ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು. ಆ ಹೇಳಿಕೆನ ಸುಳ್ಳು? ಹಾಗಾದ್ರೆ ತೇಜಸ್ವಿ ಸೂರ್ಯ ಸುಳ್ಳು ಹೇಳಿಕೆ ಕೊಟ್ರ? ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆಗೆ ಮಾತನಾಡಿದ್ದೇನೆ ಅಂತ ಒಂದು ವಿಡಿಯೋ ಬೈಟ್ ಅನ್ನು ಅವರು ಬಿಡುಗಡೆ ಮಾಡಿದ್ರು. ವಿಡಿಯೋ ಹೇಳಿಕೆಯಲ್ಲಿ ಮಾತನಾಡಿದ್ರು, ಈ ಮಾಹಿತಿಯನ್ನು ಹಂಚಿಕೊಂಡಿದ್ರು. ದರ ಏರಿಕೆ ತಡೆಗೆ ಸ್ಪಂದಿಸಿದ್ದಾರೆ ಅವರು ಕೇಂದ್ರ ಸಚಿವರು. ದರ ಏರಿಕೆ ಆಗಲ್ಲ ಅಂತ ಟ್ವೀಟ್ ಕೂಡ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ. ಹಾಗಾದ್ರೆ ಸುಳ್ಳು ಹೇಳಿಬಿಟ್ರ? ಮತ್ತೊಂದು ಕಡೆ ನಾವು ಬಿಎಂಆರ್ಸಿಎಲ್ನ ಅಧಿಕೃತ ಅಧಿಕಾರಿಗಳನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಕೂಡ ಅವರು ಹೇಳ್ತಾ ಇರುವಂತ ಸ್ಪಷ್ಟನೆ ಈ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳಿಸ್ಕೊಂಡ್ವಿ. ನೆನ್ನೆ ತೇಜಸ್ವಿ ಸೂರ್ಯ ಈ ವಿಚಾರಕ್ಕೆ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಇವರು ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂಥ ಸೆಕ್ರೆಟರಿಗೆ ತಿಳಿಸಿರುವಂಥ ಮಾತನ್ನು ಹೇಳಿದ್ದಾರೆ. ಮನೋಹರ್ ಖಟ್ಟರ್ ಅವರು ಕರ್ನಾಟಕದ ಬೆಂಗಳೂರಿನ ಜನರ ಕೂಗನ್ನು ಕಿವಿಗೊಟ್ಟು ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದ ಬಿಎಂಆರ್ಸಿಎಲ್ನ ದರ ಪರಿಷ್ಕರಣೆ ಮಾಡುವಂಥ ಈ ಪ್ರಸ್ತಾಪಕ್ಕೆ ತಡೆ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಕಾರಣ ಅಂತ ಆರೋಪವನ್ನ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಈಗ ನಡೀತಾ ಇರುವಂತಹ ಪ್ರತಿಭಟನೆ ಸಂವಾದದ ಮೂಲಕವಾಗಿ ಪ್ರತಿಭಟನೆ ಆಗ್ತಾ ಇದೆ. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇದ್ದ. ಸಚಿವರು ತಿಳಿಸಿದ್ದಾರೆ ಸೂಕ್ತ ಅಧಿಕಾರಿಗಳೇ ಅನ್ನೋದು ನಾವೆಲ್ಲ ಹೇಳಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಹೇಳಿ, ಅವರ ಅಧಿಕಾರಿಗಳ ಬಿಎಂಆರ್ಸಿಎಲ್ ಎಂಡಿಗೆ ಹೇಳಿ. ಈಗ ಹಿಂದೆ ನಿಮಗೆ ನೆನಪಿರ್ಬೋದು, ಫಸ್ಟ್ ಹೋದ ವರ್ಷ ಇವರು ಮೆಟ್ರೋ ಫೇರ್ ಜಾಸ್ತಿ ಮಾಡಿದ್ರಲ್ಲ, 105% ಏನ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ರು. ಅದಾದ್ಮೇಲೆ ಇವ್ರು ಏನೋ ಒಂದು ವೈಟ್ ಬೋರ್ಡ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಏನೇನೋ ಮಾಡಿ ಯಾರಿಗೂ ಅರ್ಥ ಆಗ್ದಲೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಇಲ್ಲದೆ ಅಧಿಕಾರಿಗಳ ಹತ್ರ ಆಮೇಲೆ ಹೆಂಗೋ ಕಡಿಮೆ ಮಾಡ್ಬಿಟ್ರಲ್ಲ, ಒಂದು 5% ಕಡಿಮೆ ಮಾಡಿದ್ರಲ್ಲ, 71% ಏನೋ ಇಳಿಸಿದ್ರಲ್ಲ. ಅದನ್ನ ಹೆಂಗ್ ಮಾಡಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ರು ಒಂದಿದ ತಕ್ಷಣ ಏನೋ ಮಾಡಿದ್ರಲ್ಲ. ಇನ್ ನಾಳೆಗೂ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಈ ಕೇಂದ್ರದ ಸಚಿವರು ಹೇಳಾದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ ಇವರು? ಸಿಂಪಲ್ ಪ್ರಶ್ನೆ ಇಷ್ಟೇ ಸರ್. ಇದು ಎಲ್ರಿಗೂ ಗೊತ್ತಾಗಿದೆ. ಇದೊಂದು ಕಮಿಟಿ ಇದೆ, ಆ ಕಮಿಟಿ ಫಾರ್ಮ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ಮೇಲೆ. ನಾಳೆ ಮಾಡ್ಲಿ ರಿಕ್ವೆಸ್ಟ್. ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪತ್ರ ಬರೀರಿ. ನೀವು ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಮಾಡುವಂತ ಅವಕಾಶ ಇಲ್ಲ ಅಂದ್ಮೇಲೆ ದರ ಇಳಿಸೋದಕ್ಕೆ ಅಥವಾ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ ಸರ್. ಕಾನೂನಿನಲ್ಲಿ ನೀವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಕಾನೂನಲ್ಲಿ ಇಲ್ಲ, ಆದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ನ ಇಂದಾಗಿ ಮಾನ್ಯ ಸಚಿವರು
ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋವರೆಗೂ ತಾತ್ಕಾಲಿಕವಾಗಿರಿ, ಅದಾದ್ಮೇಲೆ ಇದಕ್ಕೆ ಏನ್ ರಸ್ತೆ ಹುಡುಕ್ಬೋದು ಅನ್ನೋದು ನೋಡೋಣ ಅಂತ. ಸರ್, ನಾವು ಮನವಿ ಮಾಡಿದೀವಿ. ಈಗ ಮುಖ್ಯಮಂತ್ರಿಗಳು ಇದು ಹಿಂದೆ ಕಡಿಮೆ ಮಾಡಿ ಅಂತ ಹೇಳಿದ್ರಲ್ಲ, 105% ಇಂದ 71% ಏನೋ ಮಾಡಿದ್ರಲ್ಲ, ಅದು ಮುಖ್ಯಮಂತ್ರಿಗಳು ಪತ್ರ ಬರೆದು ಸೂಚನೆ ಕೊಟ್ರ ಇವರಿಗೆ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ್ರ ಪ್ರಕಾರ ಮಾಡಿದ್ರಲ್ಲ. ಅದೇ ತರ ಇವಾಗ ಕೇಂದ್ರದ ಸಚಿವರು ಕೂಡ ಇವ್ರಿಗೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಅದೇ ತರ ತಿಳಿಸ್ಲಿ ನಾಳೆ ಅಧಿಕಾರಿಗಳಿಗೆ. BMRCL MD ಫೋನ್ ತಗೊಂಡು ಹೇಳಿ, ಇದನ್ನೆಲ್ಲ ಕ್ಲಾರಿಫಿಕೇಶನ್ ಆಗೋವರೆಗೂ ಕೂಡ ನೀವು ಇದನ್ನ ಹೋಲ್ಡ್ ಅಲ್ಲಿ ಇಡ್ರಪ್ಪ ಅಂತ. ನಿಮಗ್ ದುಡ್ಡು ಬೇಕಾಗಿದೆ, ಯಾಕಂದ್ರೆ ನಿಮ್ ಸರ್ಕಾರ ಖಾಲಿ ಟ್ರಂಕ್ ಹಾಕುತ್ತಿದೆ. ಅದಕ್ಕೋಸ್ಕರ ನೀವು ಜನರಿಂದ ಪ್ರತಿ ದಿವಸ 5% 10% ಅಂತ ಎಲ್ಲದನ್ನು ಏರಿಸ್ತಾ ಕೂತಿದ್ದೀರಾ. ಈ ಡ್ರಾಮಾ ನಿಲ್ಸಿ. ಅದಕ್ಕೆ ನಾವು ಬಂದಿರೋದು ಮಿಸ್ಟರ್ CM ಕಟ್ ದ ಡ್ರಾಮಾ ಅಂತ. ಡ್ರಾಮಾ ನಿಲ್ಸಿ, ಜನಕ್ಕೆ ಬೇಕಾಗುವಂತ ಮೆಟ್ರೋ ದರವನ್ನು ಇಳಿಸುವಂತ ಕೆಲಸಕ್ಕೆ ಆಗ್ರಹ ಮಾಡಿ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ತಗೊಂಬನ್ನಿ. ಧನ್ಯವಾದ. ಒಂದು ವರ್ಷದಿಂದ ಮಾಡ್ತಾನೆ ಇದೀವಲ್ಲ ಬ್ರದರ್. ಸಿಸಿಬಿ ಸಂಜೀವ್. ಹಾಗಾದ್ರೆ ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಏನು ವಾದ ಮಾಡ್ತಾ ಇದೆ? ಟಿಕೆಟ್ ದರ ನಿಗದಿ ಕಮಿಟಿ ಕೇಂದ್ರದಿಂದ ಆಗಿರುತ್ತೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ಕಮಿಟಿ ಇಲ್ಲೂ ಕೂಡ ಇರುತ್ತೆ. ಆದರೆ ಕೇಂದ್ರದ ನಿಯಮಗಳ ಅಡಿಯಲ್ಲಿ ಆ ಕಮಿಟಿ ಕೆಲಸ ಮಾಡ್ತಾ ಇರುತ್ತೆ. ಅವರ ಸೂಚನೆ ಮೇರೆಗೆ ಸಂಸತ್ತಿನಲ್ಲಿನ ಶಿಫಾರಸುಗಳಂತೆ ದರ ಏರಿಕೆ ಆಗುತ್ತೆ. ಅದಕ್ಕೆ ನಾವು ಕಾರಣ ಅಲ್ಲ. ರಾಜ್ಯ ಸರ್ಕಾರ ಟಿಕೆಟ್ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಅಲ್ಲ ಅನ್ನೋದು ರಾಜ್ಯ ಸರ್ಕಾರ ವಾದ. ದರ ನಿಗದಿ ಕಮಿಟಿಯು ದರ ಏರಿಕೆಯನ್ನು ಮರು ಪರಿಶೀಲನೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ತಪ್ಪು ಮಾಹಿತಿಯನ್ನ ಹರಡುತ್ತಿವೆ ಅಂತ ರಾಜ್ಯ ಸರ್ಕಾರದ ವಾದ ಆಗಿದೆ. ಬಿಜೆಪಿ ಸಂಸದರು ಸಂಸತ್ನಲ್ಲಿ ಪ್ರಶ್ನಿಸಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ ರಾಜ್ಯ ಸರ್ಕಾರ. ಬಿಜೆಪಿ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ ಇದು. ರಾಜ್ಯ ಸರ್ಕಾರ ಟಿಕೆಟ್ ಬೆಲೆ ಏರಿಕೆ ಆಗೋದಕ್ಕೆ ಅಂದರೆ ಮೆಟ್ರೋ ರೈಲ್ ದರ ಅದಕ್ಕೆ ನಾವು ಕಾರಣ ಅಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಂಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಒಂದು ಕಡೆ ತೇಜಸ್ವಿ ಸೂರ್ಯ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಮತ್ತು ಇವತ್ತಿನ ಹೇಳಿಕೆ ಎರಡನ್ನೂ ಕೂಡ ನಾವು ತಾಳೆ ಹಾಕಿ ನೋಡ್ತಾ ಇದ್ದೀವಿ. ಇವತ್ತು ಹೇಳ್ತಾ ಇದ್ದಾರೆ ಇದಕ್ಕೊಂದು ಲಾಜಿಕಲ್ ಎಂಡ್ ತೆಗೆದುಕೊಂಡು ಬಂದ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಬಟ್ ಇದನ್ನು ನಿನ್ನೆ ಹೇಳಿದ್ರೆ ಓಕೆ, ಬಟ್ ನಿನ್ನೆ ಅವರು ಇದ್ಯಾವುದೂ ಆಗೋದಿಲ್ಲ, ಸೋಮವಾರದಿಂದ ಬೆಲೆ ಏರಿಕೆನೇ ಆಗೋದಿಲ್ಲ, ನಾನು ತಡೆ ಹಿಡಿದು ಬಿಟ್ಟಿದ್ದೀನಿ, ಮನೋಹರ್ ಕಟ್ಟರ್ ಜೊತೆ ಮಾತನಾಡಿಬಿಟ್ಟಿದ್ದೀನಿ, ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ಟಾರೆ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಾಗಿತ್ತು ಆಲ್ರೆಡಿ. ಬಟ್ ಯಾಕೆ ಅವಸರವಾಗಿ ಅಂಥದ್ದೊಂದು ಟ್ವೀಟ್ ಮಾಡೋದಾಗಿರಲಿ ಅಥವಾ ಹೇಳಿಕೆಯನ್ನು ಬಿಡುಗಡೆ ಮಾಡೋದಾಗಿರಲಿ ಮಾಡಬೇಕಾಗಿತ್ತು? ಯಾಕಂದ್ರೆ ನಾವು BMRCL ಬಳಿಯಲ್ಲಿ ಸ್ಪಷ್ಟನೆ ಕೇಳಿದಾಗ ಅದಕ್ಕೆ ತದ್ವಿರುದ್ಧವಾದಂಥ ಸ್ಪಷ್ಟನೆ ನಮಗೆ ಸಿಕ್ಕಿದೆ BMRCL ನಿಂದ. ಖಂಡಿತ ಅರುಣ್, ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಬಹುಶಃ ಇದರ ಕ್ರೆಡಿಟ್ ಬೇಕೇನೋ, ಅದಕ್ಕೆ ತರಾತುರಿಯಲ್ಲಿ ನಿನ್ನೆ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಒಂದು ವಿಡಿಯೋನ ಮಾಡಿ ತನ್ನ ಎಕ್ಸ್ ಖಾತೆಯಲ್ಲಿ ಅದನ್ನು ಹಾಕಿದರು. ಹಾಕಿದಂಥ ಸಂದರ್ಭದಲ್ಲಿ ನಾಳೆಯಿಂದ ಅಂದರೆ ಫೆಬ್ರವರಿ 9 ಸೋಮವಾರದಿಂದ ನಮ್ಮ ಮೆಟ್ರೋ ಅಧಿಕಾರಿಗಳು ಆದೇಶ ಮಾಡಿದಂತಹ ಟಿಕೆಟ್ ದರ ಏರಿಕೆ ಬ್ರೇಕ್ ಬಿದ್ದೇ ಹೋಯಿತು ಅನ್ನುವಂಥ ಚರ್ಚೆಗಳು ಶುರುವಾಯಿತು ಮತ್ತು ಖುಷಿನೂ ಕೂಡ ಆಯಿತು. ನಿಜಕ್ಕೂ ಸಂಸದ ತೇಜಸ್ವಿ ಸೂರ್ಯ ನಿನ್ನೆ ಹೇಳಿದ ರೀತಿಯಲ್ಲಿ ಅದೊಂದು ಆದೇಶವಾಗಿ ಇವತ್ತು ನಮ್ಮ ಮೆಟ್ರೋ ಅಧಿಕಾರಿಗಳ ಭಾಗದಿಂದ ಅಥವಾ ಸೈಡ್ನಿಂದ ಬಂದಿದ್ರೆ ನಿಜಕ್ಕೂ ಕೂಡ ಅದು ಖುಷಿಯ ವಿಚಾರ. ಆದರೆ ಇತ್ತ ನಮ್ಮ ಮೆಟ್ರೋ ಅಧಿಕಾರಿಗಳ ಬಳಿ ನಾವು ಕೇಳುವಂಥ ಸಂದರ್ಭದಲ್ಲಿ ಅವರು ಇದಕ್ಕೆ ಅಂದರೆ ಸಂಸದ ತೇಜಸ್ವಿ ಸೂರ್ಯ ಹೇಳಿರುವಂಥ ಹೇಳಿಕೆಗೆ ವಿರುದ್ಧವಾಗಿರುವಂಥ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಇದುವರೆಗೂ ಕೂಡ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕೇಂದ್ರದಿಂದ ಯಾವುದೇ ರೀತಿಯಾಗಿರುವಂಥ ಮೌಖಿಕ ಅಥವಾ ಲಿಖಿತ ಆದೇಶಗಳು ಬಂದಿಲ್ಲ, ಸೂಚನೆಗಳು ಕೂಡ ಬಂದಿಲ್ಲ. ಹೀಗಾಗಿ ಯಥಾವತ್ತಾಗಿ ನಾವು ನಮ್ಮ ಆದೇಶ ಏನಿದೆ ಅದು ಫೆಬ್ರವರಿ 9 ಸೋಮವಾರ ಅಂದರೆ ನಾಳೆಯಿಂದನೇ ಅದು ಜಾರಿಗೆ ಬರುವಂತೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೇ ಮೊದಲನೇ ಟ್ರಿಪ್ಪಿಂದಾನೇ ಆ ಒಂದು ಪರಿಷ್ಕೃತ ದರಪಟ್ಟಿ ಏನಿದೆ ಅದು ಜಾರಿಗೆ ಬರುತ್ತೆ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳ ಮಾತು. ಇದರ ನಡುವೆ ಸಹಜವಾಗಿ ಕಳೆದ ಬಾರಿಯಿಂದನೂ ಕೂಡ ಕಳೆದ ಬಾರಿ 51ರಿಂದ 71% ಕೂಡ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರವನ್ನು ಏರಿಸಿದಂಥ ಸಂದರ್ಭದಲ್ಲಿ ಇದು ರಾಜಕೀಯವಾಗಿ ಕೂಡ ಏನು ತಿರುವು ಪಡೆದುಕೊಂಡಿತ್ತು. ರಾಜ್ಯ ಅಥವಾ ಕೇಂದ್ರ ನಡುವೆ ಯಾರು ಈ ರೀತಿಯಾಗಿರುವಂಥ ಟಿಕೆಟ್ ದರವನ್ನು ಏರಿಸಿದ್ದಾರೆ ಅವೈಜ್ಞಾನಿಕವಾಗಿ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಕಳೆದ ಬಾರಿನೇ ಸಂಸದ ತೇಜಸ್ವಿ ಸೂರ್ಯ ಇರ್ಬೋದು ಅಥವಾ ಸಂಸದರಾಗಿರುವಂಥ PC ಮೋಹನ್ ಇರ್ಬೋದು ಅಥವಾ BJP ನಾಯಕರು JDS
ನಾಯಕರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ನಾವಲ್ಲ ಅನ್ನುವಂಥ ಆಟವನ್ನು ಆಡ್ತಾನೆ ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಆ ಒಂದು ಬೃಹನ್ ನಾಟಕ ಮುಂದುವರೆದಿರುವಂಥದ್ದು. ಅಸಲಿಗೆ ಇದಕ್ಕೆ ಹೊಣೆ ಯಾರು, ಯಾರ ಕಡೆಯಿಂದ ಯೋಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ 50% ಕೇಂದ್ರ ಸರ್ಕಾರ ಕೊಡುತ್ತೆ, 50% ರಾಜ್ಯ ಸರ್ಕಾರ ಕೊಡುತ್ತೆ. ದರ ಪರಿಷ್ಕರಣೆಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೇವಲ ಆ ಸಮಿತಿ ವರದಿಯನ್ನು ಮಾತ್ರ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕೊಡುತ್ತೆ. ಇದನ್ನು ಖುದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ಕೂಡ ನ್ಯೂಸ್ 18ಗೆ ಏನೋ ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ತಜ್ಞರ ಸಮಿತಿ ನಮಗೆ ಟಿಕೆಟ್ ದರವನ್ನು ಏರಿಕೆ ಮಾಡಿ ಅಂತ ಹೇಳಿಲ್ಲ. ಆದರೆ ನಮ್ಮ ಓವರಾಲ್ ಎಕ್ಸ್ಪೆಂಡಿಚರ್ ಏನಿದೆ ಅದಕ್ಕೆ ಅನುಗುಣವಾಗಿ ಕಳೆದ 3-4 ವರ್ಷಗಳಿಂದ 10% ಕಡಿಮೆ ನಮಗೆ ಏನು ಎಕ್ಸ್ಪೆಂಡಿಚರ್ ಕಾಣ್ತಾ ಇದೆ. ಹೀಗಾಗಿ 10% ನಾವು ಸರಿದೂಗಿಸೋದಕ್ಕೆ ಅಂದರೆ ವಾರ್ಷಿಕವಾಗಿ 1200 ಕೋಟಿ ರೂಪಾಯಿ ನಮಗೆ ಎಲ್ಲ ಆ್ಯಂಗಲ್ನಲ್ಲಿ, ಅದು ಸಿಬ್ಬಂದಿಗಳ ವೆಚ್ಚ ಇರ್ಬೋದು, ಆಡಳಿತಾತ್ಮಕ ವೆಚ್ಚ ಅಥವಾ ಸರ್ವಿಸ್ ಎಕ್ಸ್ಪೆಂಡಿಚರ್ ಇರ್ಬೋದು, ಈ ರೀತಿ ಎಲ್ಲ ವೆಚ್ಚಗಳನ್ನು ಕೂಡ ನಾವು ಕೂಡಿ ಕಳೆದು ನೋಡಿದಂಥ ಸಂದರ್ಭದಲ್ಲಿ 1200 ಕೋಟಿ ರೂಪಾಯಿಯಷ್ಟು ನಮಗೆ ಆ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಆದರೆ ನಮಗೆ 1000 ಕೋಟಿ ರೂಪಾಯಿ ಮಾತ್ರ ನಮಗೆ ಟಿಕೆಟ್ ಅಥವಾ ಟಿಕೆಟ್ ರೂಪದಲ್ಲಿ ಬರ್ತಾ ಇರುವಂಥದ್ದು ಅಥವಾ ನಮಗೆ ಅಡ್ವರ್ಟೈಸ್ಮೆಂಟ್ ಮೂಲಗಳಿಂದ ಬರ್ತಾ ಇರುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಿಂದ ಬರ್ತಾ ಇರುವಂಥದ್ದು ಎಲ್ಲ ಸೇರಿಸಿದ್ರು ಕೂಡ ನಮಗೆ 1000 ಕೋಟಿ ಅಷ್ಟೇ ನಮಗೆ ವಾರ್ಷಿಕವಾಗಿ ಕೈಗೆ ಸಿಗ್ತಾ ಇದೆ. ಆದರೆ ನಮ್ಮ ಖರ್ಚಿಲ್ಲಿ 1200 ಕೋಟಿ ಇದೆ. ಸೊ ಈ 200 ಕೋಟಿಯನ್ನು ನಾವು ಅಂದರೆ ಇಲ್ಲಿ ಸರಿಸಮಾನವಾಗಿ ಹೊಂದಿಸ್ಕೊಳ್ಳೋದಕ್ಕೆ ನಮಗೆ ಟಿಕೆಟ್ ದರ ಏರಿಸೋದಲ್ಲದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ 7.5 ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರವನ್ನು ಏರಿಸಿದ್ರು. ಹೀಗಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ 5% ಟಿಕೆಟ್ ರೇಟನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇದೀಗ ನಮ್ಮ ಮೆಟ್ರೋ ಅಧಿಕಾರಿಗಳು ಬಂದಿರುವಂಥ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ 2026 ಮತ್ತು 27ನೇ ಸಾಲಿನಲ್ಲಿ ಈ ವರ್ಷ ಫೆಬ್ರವರಿ 9ನೇ ತಾರೀಕು ಅಂದರೆ ನಾಳೆಯಿಂದ 5% ಏರಿಕೆಯನ್ನಾಗಿ ಈಗ ನಾಳೆಯಿಂದ ಅದು ಜಾರಿಗೆ ಬರ್ತಾ ಇರುವಂಥದ್ದು. ಇದೇ ರೀತಿ ವರ್ಷದಿಂದ ವರ್ಷಕ್ಕೆ 5% ಏರಿಕೆ ಮಾಡ್ತಾ ಹೋದರೆ ನಮ್ಮ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಎಷ್ಟು ಕಷ್ಟ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಡೀ ದೇಶದಲ್ಲಿರುವಂಥ ಎಲ್ಲ ಮೆಟ್ರೋಗಳಿಗೂ, ಎಲ್ಲ ರಾಜ್ಯದ ಮೆಟ್ರೋಗಳಿಗೂ ಕೂಡ ಹೋಲಿಸ್ಕೊಂಡ್ರೆ ನಮ್ಮ ಮೆಟ್ರೋ ಅತಿ ದುಬಾರಿ ಮೆಟ್ರೋ ಆಗಿದೆ ಹೊರಹೊಮ್ಮಿರುವಂಥದ್ದು. ಎಲ್ಲವೂ ಕೂಡ 60-65 ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ ಫೇರನ್ನು ಇಟ್ಕೊಂಡಿರುವಂಥದ್ದು. ಆದರೆ ನಮ್ಮಲ್ಲಿ ಈಗ 90 ರೂಪಾಯಿ ಇದೆ, ನಾಳೆಯಿಂದ 95 ರೂಪಾಯಿ ಆಗುತ್ತೆ. ಓರ್ವ ಮಧ್ಯಮ ವರ್ಗದ ಜನ ಎಂಡ್ ಟು ಎಂಡ್ ಓಡಾಡಬೇಕು ಅಂತಂದರೆ 180ರಿಂದ 190 ರೂಪಾಯಿ ಪ್ರತಿದಿನ ಮೆಟ್ರೋಗೆ ಟಿಕೆಟ್ ರೇಟ್ಗೆ ಮೀಸಲಿರಿಸಬೇಕಾಗುತ್ತೆ. ಜೊತೆಗೆ ಆತ ಮನೆಯಿಂದ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ಬಂದರೆ ಅಲ್ಲಿ ಬೈಕ್ಗಳನ್ನು, ಕಾರ್ಗಳನ್ನು ಪಾರ್ಕ್ ಮಾಡ್ತಾನೆ ಅಂತಂದರೆ 50ರಿಂದ 100 ರೂಪಾಯಿ ಅದಕ್ಕೂ ಕೂಡ ಹೆಚ್ಚುವರಿಯಾಗಿ ಎತ್ತಿಡಬೇಕಾಗುತ್ತೆ. ಒಂದು ದಿನಕ್ಕೆ ಹೆಚ್ಚು ಕಮ್ಮಿ 250ರಿಂದ 300 ರೂಪಾಯಿ ಓರ್ವ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡಬೇಕು ಅಂತಂದರೆ ಆತನ ತಲಾ ಆದಾಯ ಎಷ್ಟಿರಬೇಕು ಅನ್ನುವಂಥದ್ದು ಇದೀಗ ಬಿಜೆಪಿಯವರು ಕೇಳ್ತಾ ಇರುವಂಥ ಪ್ರಶ್ನೆ. ಬಿಜೆಪಿ ಮತ್ತು JDS ದೋಸ್ತಿ ನಾಯಕರು ಕೇಳ್ತಾ ಇರುವಂಥ ಪ್ರಶ್ನೆ ಭಾಳ ಸಹಜವಾಗಿದೆ. ಆದರೆ ಇದಕ್ಕೊಂದು ತಾರ್ಕಿಕವಾಗಿರುವಂಥ ಅಂತ್ಯ ಕಾಣಿಸೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ, ಆಡಳಿತ ಪಕ್ಷದ ಸದಸ್ಯರು ಕೂಡ ಇದರ ಹೊಣೆ ನಾವಲ್ಲ, ಕೇಂದ್ರ ಸರ್ಕಾರ ಸಮಿತಿ ರಚನೆಯನ್ನು ಮಾಡಿರುವಂಥದ್ದು, ಅವರು ದರ ಏರಿಕೆಗೆ ಕುಮ್ಮಕ್ಕು ಕೊಡ್ತಾ ಇರುವಂಥದ್ದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ. ಎರಡೂ ಕಡೆಯಿಂದ ಆರೋಪ ಮತ್ತು ಪ್ರತ್ಯಾರೋಪ ಬರ್ತಾ ಇದೆ. ಆದರೆ ಇದರ ಮಧ್ಯೆ ಗಂಡ ಹೆಂಡತಿ ಜಗಳ, ಮಗು ಬಡವಾಯಿತು ಅನ್ನುವಂಥ ರೀತಿಯಲ್ಲಿ ಇದರಲ್ಲಿ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಈಗ ಪರದಾಡುವಂಥ ಪರಿಸ್ಥಿತಿಗೆ ಬಂದು ಬಿದ್ದಿರುವಂಥದ್ದು. ಅರುಣ್, ಆಶಿಕ್, MP ಅವರ ಉದ್ದೇಶ ಒಳ್ಳೆಯದಾಗಿದೆ, ಜನರಿಗೆ ಹೊರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ ನಮ್ಮ ಕಡೆಯಿಂದಲೂ ಕೂಡ. ಆದರೆ ಇದೊಂಥರ ಕೂಸು ಹುಟ್ಟೋಕ್ಕಿಂತ ಮೊದಲಿಗೆ ಕುಲಾಯಿ ಹೊಲಿಸ್ಕೊಂಡ್ರು ಅನ್ನುವಂಥ ಅರ್ಥದಲ್ಲಿ ಆದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ರಾಜ್ಯ ಸರ್ಕಾರ ಹೇಳಿಬಿಟ್ಟಿದೆ, ಅಪ್ಪ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಮಾಡಿರುವಂಥ ಸಮಿತಿ ಕೊಡುವಂಥ ಸೂಚನೆ ಮೇರೆಗೆ ಇಲ್ಲಿರುವಂಥ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ವರ್ಕ್ ಮಾಡುತ್ತೆ, ಆ ಸೂಚನೆಗಳನ್ನ ಪಾಲಿಸೋದಷ್ಟೇ ನಾವು, ದರ ಏರಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿದೆ. ಈಗೇನು ಹೇಳ್ತಾರೆ ತೇಜಸ್ವಿ ಸೂರ್ಯ? ಒಂದು ರೀತಿ ಮುಖಭಂಗ ಆದಂಗಲ್ವಾ ಇದು? ಖಂಡಿತ ಅರುಣ್, ಅಂದರೆ ನಿನ್ನೆ ಅವರು ಕೊಟ್ಟಿರುವಂಥ ವಿಡಿಯೋ ಮೂಲಕವಾಗಿ ಜನರಿಗೆ ಮತ್ತು ಮಾಧ್ಯಮಗಳಿಗೆ ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಆ ಹೇಳಿಕೆಯನ್ನು ನೋಡ್ತಾ ಹೋದರೆ ಈ ಒಂದು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕೇ ಹೋಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಆ ನಿರೀಕ್ಷೆ ಇತ್ತು, ಆ ಒಂದು ಆಸೆ ಇತ್ತು. ಆದರೆ ಇವತ್ತು ಅವರು ತನ್ನ ವರಸೆಯನ್ನು ಬದಲಿಸಿದ್ದಾರೆ. ಇವತ್ತು RV ರಸ್ತೆಯ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೊತೆ ಸಂವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಹೊಣೆ ಅನ್ನುವಂಥದ್ದನ್ನು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಾನು ಬಿದ್ದುಬಿಟ್ಟಿದ್ದೀನಿ ಆದರೆ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿದೆ. ಹಾಗಂತ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ನಮ್ಮ ಯಾವುದೇ ರೀತಿಯಾಗಿರುವಂಥ ರೋಲ್ ಇಲ್ಲ ಅಂತ ಕೈ ತೊಳ್ಕೊಳ್ಳೋಂಗೂ ಕೂಡ ಇಲ್ಲ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದರಲ್ಲಿ ದೊಡ್ಡದಾಗಿರುವಂಥ ಒಂದು ಪಾತ್ರ ಇದೆ. ನೀವು ಅಂದರೆ ರಾಜ್ಯ ಸರ್ಕಾರ, CM ಇರಲಿ, DCM ಇರಲಿ, ಸಂಬಂಧಪಟ್ಟ ಸಚಿವರಿರಲಿ, ಅಧಿಕಾರಿಗಳಿರಲಿ, ನಾವು ದರವನ್ನು ಏರಿಕೆ ಮಾಡಿಲ್ಲ ಅಂತಂದ್ರೂ ಕೂಡ ಈ ದರವನ್ನು ಕಂಟ್ರೋಲ್ ಮಾಡೋದಕ್ಕೆ, ಹತೋಟಿಗೆ ತರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿರುವಂಥ ಮನವಿಗಳನ್ನು ಕೊಟ್ಟಿದ್ದೀರಿ, ಪ್ರಯತ್ನಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಆ ಒಂದು ಪ್ರಯತ್ನವನ್ನಾದರೂ ಕೂಡ ರಾಜ್ಯ ಸರ್ಕಾರ ಮಾಡಬೇಕಿತ್ತು. ಈಗ DCM ಮತ್ತು CM
ಸಿಎಂ ಸಿದ್ದರಾಮಯ್ಯನವರು ಹೇಳುವಂಥ ಪ್ರಕಾರ ನಾವು ದರವನ್ನು ಏರಿಕೆ ಮಾಡಿಲ್ಲ, ಕೇಂದ್ರ ಸರ್ಕಾರ ನೇಮಕ ಮಾಡಿರುವಂತಹ ಆ ಸಮಿತಿ, ತಜ್ಞರ ಸಮಿತಿ ದರವನ್ನು ಏರಿಕೆ ಮಾಡೋದಕ್ಕೆ ಶಿಫಾರಸು ಮಾಡಿದೆ, ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತಲೇ ನಾವು ಅನ್ಕೊಂಡೋದಾದರೂ ಕೂಡ ಇದನ್ನು ತಡೆಗಟ್ಟೋದಕ್ಕೆ, ಯಾಕೆಂದರೆ ಇಲ್ಲಿನ ಜನರ ಸ್ಥಿತಿಗತಿ, ಅವರ ಲಿವಿಂಗ್ ಕಾಸ್ಟ್ ಏನಿದೆ, ಇಲ್ಲಿನ ಜನರಿರುವಂಥ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಇಲ್ಲಿನ ವಾತಾವರಣ ಹೇಗಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕಿಂತ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ, ಸಿಎಂ ಸಿದ್ದರಾಮಯ್ಯನವರಿಗೆ, ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ DCM DK ಶಿವಕುಮಾರ್ ಅವರಿಗೆ, ಇವರು ಯಾರೂ ಕೂಡ ಇದನ್ನು ತಡೆಗಟ್ಟೋದಕ್ಕೆ ಯಾಕೆ ಇದುವರೆಗೂ ಕೂಡ ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ? ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬಹುದಿತ್ತು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಕ್ಯಾಬಿನೆಟ್ ಸಚಿವರಿಗೆ ಇದ್ರ ಬಗ್ಗೆ ಫೋನ್ ಮೂಲಕವಾಗಿನೋ ಪತ್ರದ ಮೂಲಕವಾಗಿನೋ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಬಹುದಿತ್ತು. ಆದ್ರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದಿಂದಾನು ಯಾವುದೇ ರೀತಿಯಾಗಿರುವಂತಹ ಪ್ರಯತ್ನಗಳು ಹೊರಬಂದಿಲ್ಲ. ಅರುಣ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಮಾಡಿ ಅಂತ ಕೇಂದ್ರದಿಂದ ಪತ್ರ ಬಂದಿಲ್ಲ ಅಂತ ಒಂದು ಕಡೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ರಾಜ್ಯಕ್ಕೆ ಬೇಕಾದ ಕೊಡುಗೆಗಳನ್ನ ಪಡೆದುಕೊಳ್ಳಿ ನೀವು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಕಿವಿಮಾತು ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಬೇಡಿ ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ. ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ, ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು. ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ ಇವರು, ಸತ್ಯನೇ ನುಡಿಯೋದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಅಕ್ಕ ನಮ್ಮ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು, ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನ ಒಂದು 100 ಬಾರಿ ಹೇಳಿದ್ದೀನಿ.